ಇದು ಸ್ಟೋನ್ ಕ್ರಾಪ್ ಅಂತ ಇದ್ರ ಹೆಸರು. ಇದು ಕೆಜಿಗೆ 3,000 ರೂಪಾಯಿ ಅಂತೆ. ಅಬ್ಬಬ್ಬಬ್ಬ, ಕೆಜಿಗೆ 1200. 1200 ಕೆಜಿಗೆ. ಏನು ಹೆಸರು ಸರ್ ಇದು? ಕಾಣೆ. ನೋಡಿ, ಕಾಣೆ ಮೀನು ಕೆಜಿಗೆ 1200 ರೂಪಾಯಿ ಈಗ ಪ್ರೆಸೆಂಟು. ತುಂಬ ಭಯಾನಕವಾದಂತಹ ಒಂದು ದೃಶ್ಯ. ಇಲ್ಲಿ ಮೀನುಗಾರರು ಎಷ್ಟು ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಈ ಒಂದು ಮೀನುಗಾರಿಕೆಯನ್ನು ಮಾಡ್ತಾರೆ ಅಂತ ಅಂದರೆ ಬಹಳಷ್ಟು ಭಯಂಕರವಾದಂಥದ್ದು. ಬಜೆಟ್ ಘೋಷಣೆ ಆದಾಗ ಮೀನುಗಾರರಿಗೆ ಪ್ರತ್ಯೇಕ ಸ್ಥಾನಮಾನ ಕೊಡಬೇಕು ಅಂತ ಕೂಡ ಕೂಗೆದ್ದಾಳುತ್ತೆ. ಎಸ್ ವೀಕ್ಷಕರೇ, ಬೆಳ್ಳಂಬೆಳಿಗ್ಗೆ ಯಾವುದೋ ಸಮುದ್ರದಲ್ಲಿ ಇದ್ದೀನಿ ಅಂತ ಅಂದ್ಕೊಂಡ್ರ? ಎಸ್, ಇದು ಮಂಗಳೂರಿನ ಒಂದು ಸಮುದ್ರದಲ್ಲಿ ನಾನು ಇರೋವಂಥದ್ದು. ಈ ಜಾಗಕ್ಕೆ ಉಳ್ಳಾಳ ಅಂತ ಕರೀತಾರೆ. ಇಲ್ಲಿ ಬೆಳ್ಳಂಬೆಳಿಗ್ಗೆ ಒಂದು ಮೀನುಗಾರರು ಮೀನು ಹಿಡಿಯುವಂಥ ಪ್ರಯತ್ನ ಪಡ್ತಾ ಇದ್ದಾರೆ. ಇಲ್ಲಿ ಸಮುದ್ರದ ಅಲೆಗಳು ಜಾಸ್ತಿ ಆಗಿರೋದ್ರಿಂದ ಇವತ್ತು ಬೋಟ್ಗಳು ಇಲ್ಲ. ಯಾಕಪ್ಪ ಅಂತ ಅಂದರೆ ಸಮುದ್ರದ ಅಲೆ ಕಡಿಮೆ ಇದ್ದಾಗ ಬೋಟ್ಗಳು ಅಲ್ಲಿ ಹೋಗ್ತವೆ. ಸಮುದ್ರದ ಮಧ್ಯೆ ಇವರು ಬಲೆ ಹಾಕಿರೋವಂಥದ್ದು. ಅಂದರೆ ಒಂದು ದಿವಸ ಮುಂಚೆನೇ ಅಲ್ಲಿ ಬಲೆ ಬಿಟ್ಟಿರ್ತಾರೆ. ಈ ಸಮುದ್ರದ ಅಲೆಗಳು ಜಾಸ್ತಿ ಆಗಿರೋದ್ರಿಂದ ವೈಯಕ್ತಿಕವಾಗಿ ಒಂದು 4 ಜನ ಮಾತ್ರ ಅಲ್ಲಿ ಕಾಣ್ತಿರ್ಬೋದು. ಅಲ್ಲಿ ನೀವು ನೋಡ್ತಿರ್ಬೋದು, ಆ 4 ಜನ ಆ ಬಲೆನ ಎಳ್ಕೊಂಡು ಬಂದಾದಮೇಲೆ ಈ ಒಂದು ತಂಡ ಇಲ್ಲಿ ಏನು ವೆಯ್ಟ್ ಮಾಡ್ತಿದೆ, ಅವರು ಆ ಬಲೆಯಲ್ಲಿರೋವಂಥ ಮೀನನ್ನು ಬಿಡಿಸಿ ಇಲ್ಲಿ ಯಾರು ಬಂದಿದ್ದಾರೋ ಅವ್ರಿಗೆ ಮಾರುವಂಥ ಕೆಲಸ ಮಾಡ್ತಾರೆ. ಇನ್ನು ಮಿಕ್ಕ ಮೀನನ್ನು ಮಾರ್ಕೆಟ್ಗೆ ತೊಗೊಂಡು ಹೋಗ್ತಾರೆ. ಹಾಗಾದರೆ ಆ ಬಲೆಯಲ್ಲಿ ಎಷ್ಟು ಮೀನು ಬರ್ತವೆ, ಯಾವ್ಯಾವ ಥರದ ಮೀನು ಬರ್ತವೆ ಅನ್ನೋದು ನೋಡೋಣ ಬನ್ನಿ ವೀಕ್ಷಕರೇ. ಎಷ್ಟು ಸುಂದರವಾದಂಥ ದೃಶ್ಯ ನೋಡ್ತಾ ಇದ್ದೀರಾ ನೀವು. ನೋಡಿ, ಸಮುದ್ರದ ಅಲೆಗಳು ತುಂಬ ಭಯಾನಕವಾದಂತಹ ಒಂದು ದೃಶ್ಯ. ಇಲ್ಲಿ ಮೀನುಗಾರರು ಎಷ್ಟು ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಈ ಒಂದು ಮೀನುಗಾರಿಕೆಯನ್ನು ಮಾಡ್ತಾರೆ ಅಂತ ಅಂದರೆ ಬಹಳಷ್ಟು ಭಯಂಕರವಾದಂಥದ್ದು. ಯಾಕಂದರೆ ಈ ಮೀನುಗಾರರು ಮಾರ್ಕೆಟಲ್ಲಿ ನಾವು ಆರಾಮಾಗಿ ದುಡ್ಡು ಕೊಟ್ಟು ಮೀನು ತಿಂದುಬಿಡ್ತೀವಿ, ತೊಗೊಂಡು ಫ್ರೈ ಮಾಡಿಕೊಂಡು ಸಾರು ಏನೋ ಒಂದು ತಿಂತೀವಿ. ಆದರೆ ಅದನ್ನು ತೊಗೊಂಬಂದು ಅಲ್ಲಿ ಮಾರ್ಕೆಟ್ವರೆಗೂ ಇಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಅಲ್ಲಿ ಕಾಣಿಸ್ತಿದೆ ಆ ಮೀನುಗಾರರು ಬಲೆಯನ್ನು ಎಳಿತಾ ಇದ್ದಾರೆ. ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತಿರೋವಂಥದ್ದು. ಬನ್ನಿ ಹಾಗಾದರೆ ಅಲ್ಲಿ ಹೋಗಿ ಹತ್ರದಿಂದ ನೋಡೋಣ ಎಂತೆಂಥ ಮೀನುಗಳು ಬಲೆಗೆ ಬಿದ್ದಿದ್ದಾವೆ ಅನ್ನೋದು ನೋಡೋಣ. ನೋಡಿ, ಎಷ್ಟು ರಿಸ್ಕ್ ಇದೆ ಇವರು ಹೋಗೋದು. ಆ ಒಂದು ಟ್ಯೂಬಿನ ಸಹಾಯದಿಂದ ಏನು ಬಲೆಗಳನ್ನ ಹಾಕಿರ್ತಾರೆ, ಆ ಬಲೆಗಳನ್ನ ಮತ್ತೆ ತೊಗೊಂಡು ಬರೋಕ್ಕೋಸ್ಕರ ಈಗ ಹೋಗ್ತಾರೆ. ನೋಡಿ, ಅವರು ಯಾವ ಥರ ಹೋಗ್ತಾರೆ ಅನ್ನೋದನ್ನ ತೋರಿಸ್ತೀನಿ. ನೋಡಿ, ಮೊದಲಿಗೆ ಹೋದರು ಬ್ಯಾಲೆನ್ಸ್ ಮಾಡ್ತಾರೆ. ನೋಡಿ, ನೀರಲ್ಲಿ ಯಾವ ಥರ ಪಾಸ್ ಆಗ್ತಾರೆ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಮೆಥಡ್ ಸ್ನೇಹಿತರೆ. ಅಲೆಗಳು ಜಾಸ್ತಿ ಆದಾಗ ಬೋಟ್ಗಳು ಹೋಗೋಕ್ಕೆ ಕಷ್ಟ. ನೋಡಿ, ಹೋದರು. ನಾವು ಹೊಡಿಬೇಕಾದ್ರೆ ಯಾವ ಥರ ಬ್ಯಾಲೆನ್ಸ್ ಮಾಡ್ತಾರೋ ಆ ರೀತಿ ಬ್ಯಾಲೆನ್ಸ್ ಮಾಡ್ಕೊಂತ ಅಲೆಗಳಿಗೆ ವಿರುದ್ಧವಾಗಿ ನೋಡಿ ಅವ್ರು ಮುಣುಗ್ತಾನೇ ಇಲ್ಲ. ಅವರು ನೋಡಿ ಹೋದರು. ದೊಡ್ಡ ಬೋಟ್ಗಳಲ್ಲಿ ಸಾಮಾನ್ಯವಾಗಿ ಏನು ರಿಸ್ಕ್ ಅನಿಸಿರಲ್ಲ. ಯಾಕಂದರೆ ಆ ಒಂದು ಬೋಟಲ್ಲಿ ಒಂದು 50-60 ಜನ ತಂಡ ಇರುತ್ತೆ. ಬಟ್ ಹೀಗೆ ಹಿಡಿಯೋದಿದೆಯಲ್ಲ, ಬಲೆ ಹಾಕಿರ್ತಾರೆ ಅಲ್ಲೆಲ್ಲೋ ದೂರದಲ್ಲಿ, ಈಜಾಡ್ಕೊಂಡು ಒಂದು ಟ್ಯೂಬ್ ಸಹಾಯದಿಂದ ಹೋಗಿ ಬಲೆ ತಗೊಂಬರ್ತಾರಲ್ಲ. ನಾನು ಇವತ್ತು ನಿಮಗೆ ಕಣ್ಣೆದ್ರಿಗೆ ತೋರಿಸ್ತಾ ಇದ್ದೀನಿ. ತುಂಬ ರಿಸ್ಕ್ ಅನ್ನೋದು ಇದು. ಕೆಜಿಗೆ 1200. 1200 ಕೆಜಿಗೆ. ಏನು ಹೆಸರು ಸರ್ ಇದು? ಕಾಣೆ. ನೋಡಿ, ಕಾಣೆ ಮೀನು ಕೆಜಿಗೆ 1200 ರೂಪಾಯಿ ಈಗ ಪ್ರೆಸೆಂಟು. ಈ ಸೈಜು ಸಿಗುತ್ತೆ, ಇದಕ್ಕಿಂತ ದೊಡ್ಡದು ಬರುತ್ತೆ. ಬಟ್ ಕೆಜಿಗೆ 1200 ಯಾವಾಗಲೂ ಕೂಡ. ಗ್ರೇಟ್ ಮೀನು ಇದು. ನೋಡಿ, ಇಲ್ಲಿ ಇನ್ನೊಂದಿದೆ 400 ಕೆಜಿಗೆ. ಇದು ಇಟ್ಕೊಳ್ಳಿ ಸರ್. ಇದು ಕೊಡಿ. ನೋಡಿ ಸ್ನೇಹಿತರೆ, ಏನು ಹೆಸರು ಸರ್ ಇದು? ಪಯ್ಯ ಮೀನು ಕೆಜಿಗೆ 400 ರೂಪಾಯಿ ಅಂತೆ. ಸಮುದ್ರದ ಮೀನುಗಳೇ ಬೇರೆ, ನಾವು ನೋಡೋ ಕೆರೆ ಕಟ್ಟೆಗಳಲ್ಲಿರೋ ಮೀನೇ ಬೇರೆ. ನೋಡಿ, ಎಷ್ಟು ವೆರೈಟಿ ಇಲ್ಲಿ ಗುಡ್ಡೆ ಆಗಿದ್ದಾವೆ. ಇದನ್ನೆಲ್ಲ ಬೇರೆ ಮಾಡ್ತಾರೆ. ಯಾವ್ಯಾವ ಕಸ್ಟಮರ್ಗೆ ಯಾವ್ಯಾವ ಥರ ಬೇಕು ಅದನ್ನು ಇವರು ಸೇಲ್ ಮಾಡ್ಕೊತಾರೆ. ಬಟ್ ಒಂದೊಂದು ದಿವಸ ಇವರಿಗೆ ಜಾಸ್ತಿ ಮೀನು ಸಿಗಲ್ಲ. ಯಾಕಂದರೆ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋ ಅಂಥವ್ರು ಇವರು. KH ಅಂತೆ ನೋಡಿ. ಇದು KH ಮೀನು ಎಷ್ಟು ಅದ್ಭುತವಾಗಿದೆ. 700 ರೂಪಾಯಿ ಕೆಜಿ. ನೋಡಿದ್ರಲ್ಲ ಸ್ನೇಹಿತರೆ, 3000 ರೂಪಾಯಿ ಕೆಜಿದು ಇದೆ, 1200 ಇದೆ, 2200 ಇದೆ, 400 ರೂಪಾಯಿದಿದೆ,
ಈಗೇನು ನೋಡಿದ್ರೆ ಅದು 700 ರೂಪಾಯಿ ಕೆ ಜಿ. ಎಂಥ ವೆರೈಟಿ ಸಮುದ್ರದ ಮೀನಿಗೂ ಕೆರೆ ಮೀನಿಗೂ ಏನು ವ್ಯತ್ಯಾಸ ಅಂತ ನೋಡಿದ್ರಲ್ಲ. ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಈ ಒಂದು ಬಲೆನ ಹೇಳ್ಕೊಂಬರ್ತಾರೆ. ನಾವು ಈಸಿಯಾಗಿ ಮಾರ್ಕೆಟಲ್ಲಿ ದುಡ್ಡು ಕೊಟ್ಟು ತೊಗೊತೀವಿ, ಬಟ್ ಎಷ್ಟು ರಿಸ್ಕ್ ಇರುತ್ತೆ ಇವರು ಆ ಮೀನನ್ನು ನಮ್ಮನ್ನು ತಿನ್ನಿಸ್ಬೇಕು ಅಂತಂದರೆ ಎಷ್ಟು ರಿಸ್ಕ್ ಇರುತ್ತೆ ಮೀನುಗಾರರ. ಹಾಗಾಗಿ ಬಹಳಷ್ಟು ಸಲ ಬಜೆಟ್ ಘೋಷಣೆ ಆದಾಗ ಮೀನುಗಾರರಿಗೆ ಪ್ರತ್ಯೇಕ ಸ್ಥಾನಮಾನ ಕೊಡಬೇಕು ಅಂತ ಕೂಡ ಕೂಗೆದ್ದಾಳುತ್ತೆ. ಆದರೆ ಅದೇನು ಫಲ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಈ ವಿಡಿಯೋ ನೋಡೋರಿಗೆ ಒಂದು ಮೆಸೇಜ್ ಏನಪ್ಪ ಅಂತಂದರೆ, ಯಾವಾಗಲೂ ಕೂಡ ಮೀನುಗಾರರ ಪರವಾಗಿ ಸರ್ಕಾರನೂ ಕೂಡ ಇರಬೇಕು. ಅವರ ಕಷ್ಟಗಳಿಗೆ ಅವರ ಕುಟುಂಬಗಳಿಗೆ ಒಂದು ಬೆನ್ನೆಲುಬಾಗಿ ಸರ್ಕಾರ ಇರಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾದರೆ ಬನ್ನಿ ಯಾವ್ಯಾವ ವೆರೈಟಿ ಮೀನು ಸಿಕ್ಕಿದೆ ಅಂತ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದು ನಮಗೆ ಹೆಸರು ಗೊತ್ತಾಗಲ್ಲ, ಇದು ನಾವು ಕಡೆ ನೋಡೋಕ್ಕೆ ಸಾಧ್ಯ ಇಲ್ಲ. ಇಂಥ ಅಷ್ಟು ಪೇಪರ್ ಥರ ಇದೆ ಇದು. ಎಂಥದ್ದು ಸರ್? ಇದು ನಂಗ್ ಅಂತ ಕರೀತಾರಂತೆ, ನಂಗ್ ಮೀನಂತೆ ಇದು. ಆಮೇಲೆ ನೋಡಿ, ಇಲ್ಲಿ ನಾವು ಕೆರೆ ಕಟ್ಟೆಗಳಲ್ಲಿ ನೋಡ್ತಾನೆ ಇರ್ತೀವಿ ಏಡಿನ, ನಾವು ಕೂಡ ಹಿಡಿತೀವಿ. ಬಟ್ ಎಷ್ಟು ದೊಡ್ಡ ಗಾತ್ರದಲ್ಲಿದೆ ನೋಡಿ ಇದು ಏಡಿ. ನಮ್ಮೂರ ಕಡೆ ಕೆರೆಯಲ್ಲಿ ಯಾವುದಾದ್ರೂ ಒಂದು ದೋರಲ್ಲಿ ಹುಡುಕ್ತೀವಿ ಇದನ್ನು. ಬಟ್ ಇಲ್ಲಿ ಸಮುದ್ರದಲ್ಲೂ ಕೂಡ ಇಂಥ ಅದ್ಭುತವಾಗಿ ಅದು ನೋಡಿ, ಅದ್ರ ಮೇಲೆ ಎಷ್ಟು ಚೆನ್ನಾಗಿದೆ. ಆಮೇಲೆ ಇದು ನೋಡಿ, ಅದೇ ಸಣ್ಣ ಸೈಜಲ್ಲೂ ಕೂಡ ಇದೆ ಇಲ್ಲಿ. ಇದು ನೋಡ್ಬೋದು ನೀವು ಏಡಿ. ಅದೇ ರೀತಿ ನೋಡಿ, ಇದು ಸರ್ ಇದಕ್ಕೇನಂತಾರೆ? ಹಾಂ, ಎಟ್ಟಿ. ನೋಡಿ, ಇದು ಇಲ್ಲಿ ಮಂಗಳೂರಲ್ಲಿ ಇದಕ್ಕೆ ಎಟ್ಟಿ ಅಂತ ಕರೀತಾರೆ, ಟೈಗರ್ ಅಂತಲೂ ಕರೀತಾರೆ. ಆಮೇಲೆ ನಾವು ಇದನ್ನು ಸೀಗಡಿ ಅಂತೀವಿ, ನಮ್ಮ ಕಡೆ ಸೀಗಡಿ ಅಂತೀವಿ. ಇಲ್ಲಿ ಎಟ್ಟಿ, ಟೈಗರ್ ಅನ್ನೋ ಹೆಸರಲ್ಲಿ ಕರೀತಾರೆ. ಟೈಗರ್ ಸೀಗಡಿ ಅಂತೆ ನೋಡಿ. ಟೈಗರ್ ಥರನೇ ಇದಿರೋದ್ರಿಂದ ಇದು ಟೈಗರ್ ಸೀಗಡಿ ಅಂತ ಕರೀತಾರೇನೋ. ಆಮೇಲೆ ನೋಡಿ ಸರ್, ಇದು ಯಾವ್ದು ಸರ್? ಇದು ಇಷ್ಟು ಚೆನ್ನಾಗಿದೆ ನೋಡೋಕ್ಕೆ. ಕಡುವಾ ಮೀನು ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿದೆ ನೋಡೋಕ್ಕೆ. ನಮ್ಗೆ ಈಗಲೇ ಹೋಗ್ಬಿಟ್ಟು ಫ್ರೈ ಮಾಡ್ಕೊಂಡು ತಿನ್ಬೇಕು ಅನಿಸ್ತಿದೆ ನೋಡಿ. ಇದು ನೋಡಿ ಕ್ರ್ಯಾಬ್ಸ್, ಕೆಜಿಗೆ 3000 ಉಂಟು. ಅಬ್ಬಬ್ಬಬ್ಬಬ್ಬ ನೋಡಿ, ಇಲ್ಲೊಂದು ಇಲ್ಲಿ ಬ್ರಾಂಡ್ ಸಿಕ್ಕಿದೆ ನಮಗೆ. ಸರ್, ಏನು ಹೆಸರು ಇದ್ರದ್ದು? ಅದು ಸ್ಟೋನ್ ಕ್ರ್ಯಾಬ್ಸ್ ನೋಡಿ. ಇದು ಸ್ಟೋನ್ ಕ್ರ್ಯಾಪ್ ಅಂತ ಇದ್ರ ಹೆಸರು. ಇದು ಕೆಜಿಗೆ 3000 ರೂಪಾಯಿ ಅಂತೆ. ಅಬ್ಬಬ್ಬಬ್ಬ, ಇದು ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಆದರೆ ಕೆಜಿಗೆ 3000 ರೂಪಾಯಿ. ಸರ್, ಅದು ತುಂಬ ಜನ ತಗೊಂಡು ತಿಂತಾರಾ ಇದನ್ನ? ಅದು ಎಕ್ಸ್ಪೋರ್ಟ್ ಆಗುತ್ತೆ. ಅಂದರೆ ಇದು ಎಕ್ಸ್ಪೋರ್ಟ್ ಆಗುತ್ತೆ, ಹೊರ ದೇಶಕ್ಕೆ ಹೋಗುತ್ತೆ ನೋಡಿ. ಇದು ಕೆಜಿಗೆ 3000 ರೂಪಾಯಿ. ಅಬ್ಬಬ್ಬಬ್ಬಾ, ಎಷ್ಟು ಮೀನು ತಿನ್ಬೋದಲ್ವ ನಾವು 3000 ಇದ್ದರೆ. ನೋಡಿದ್ರಲ್ಲ ಸ್ನೇಹಿತರೆ, ಮಂಗಳೂರಿನ ಒಂದು ಸಮುದ್ರದಲ್ಲಿ ಈ ಒಂದು ಮೀನು ಬಲೆ ಹಾಕಿ ಯಾವ ಥರ ತರ್ತಾರೆ. ಇವರು ಬೋಟಲ್ಲಿ ಹೋಗ್ತಾಯಿದ್ರು, ಬಟ್ ಇವತ್ತು ಅಲೆ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಬಲೆ ಹಾಕಿದ್ದಾರೆ. ಇಲ್ಲಿ ಸುಮಾರು ಅವರ ಜೀವನ ನಡೆಯೋ ಅಷ್ಟು ಮೀನು ಸಿಕ್ಕಿದ್ದಾವೆ. ಇಲ್ಲಿ ಸ್ಪಾಟಲ್ಲಿ ನೀವು ನೋಡ್ಬೋದು, ಈಗ ಬಂದು ಕಾಯ್ತಾ ಇದ್ದಾರೆ. ಇವರು 1 kg 2 kg ತೊಗೊಂಡು ಹೋಗ್ತಾರೆ. ಉಳ್ದಿದ್ದ ಮೀನನ್ನು ಇವರು ಮಾರ್ಕೆಟಿಗೆ ಕಳಿಸ್ತಾರೆ, ಸೇಲ್ ಮಾಡ್ಕೊತಾರೆ. ಆದರೂ ಕೂಡ ತುಂಬ ಕಷ್ಟ ಸ್ನೇಹಿತರೆ, ಈ ಮೀನುಗಾರರ ಪರದಾಟ ನಮಗೆ ನೋಡೋಕ್ಕೆ ಆಗ್ತಿಲ್ಲ. ಯಾವುದೇ ಕಾರಣಕ್ಕೂ ಸರ್ಕಾರ ಇವ್ರ ಪರವಾಗಿರಲಿ ಅನ್ನೋದೇ ನಮ್ಮ ಮೂಲ ಉದ್ದೇಶ. ಇದೇನಪ್ಪ ಇದು ಸಮುದ್ರದ ಹತ್ರ ಹೋಗ್ಬಿಟ್ಟಿದ್ದಾನೆ ಅಂದ್ಕೊಂಡ್ರಾ? ಇಂತಹ ಮೆಸೇಜ್ನ ನಿಮ್ಗೆ ಯಾವಾಗಲೂ ಕೊಡ್ತಾನೆ ಇರ್ತೀವಿ. ನೋಡ್ತಾ ಇರಿ ಸಿರಾ 24 ನ್ಯೂಸ್. ನಾನು ನಿಮ್ಮ ಬರ್ಗೂರ್ ಹರ್ಷದ್.